ಅಯ್ಯೋ ಶಿವನೇ, ಇದನ್ನು ಎಲ್ಲಿ ಹೋಯ್ತು ಅಂತ ನಾನು ನೋಡಿದೆ ಬೆಳಗ್ಗಿಂದ ಹುಡುಕ್ತಾ ಇದ್ದೀನಿ ತಿಂಡಿ ತಿಂದವನಿಂದ. ಎಲ್ಲೋತು, ಯಾರ ಮನೆ ಗದ್ದೆ ಬಯಲಾಗಿತ್ತು ಏನೂ ಗೊತ್ತಿಲ್ಲ ನೋಡ್ರಿ. ಎಷ್ಟೊತ್ತಾಯ್ತು ನಾವು ಹುಡ್ಕಕ್ಕೆ ಹಿಡಿದು. ಒಂದು ಚೂರು ದನ ಎಲ್ಲಿ ಐತಂತ ಕಾಣಲ್ಲ ನೋಡ್ರಿ. ಬೆಳಿಗ್ಗೆ ಬಿಟ್ಕೊಂಡು ಹೋಗಿರೋ ದನ ಎಲ್ಲಿ ಹೋಯ್ತು ಏನೋ ಗೊತ್ತಿಲ್ಲ. ಹುಡುಕಿ ಹುಡುಕಿ ಸಾಕಾಗೋತು ನನಗೆ. ಯಾರ ಮನೆ ಗದ್ದೆಗೆ ಹೋಗ್ಕೊಂಡೋಯ್ತು ಏನೋ ಗೊತ್ತಿಲ್ಲ. ಅವ್ರೇನಾದ್ರು ನೋಡಿದ್ರೆ ಸುಮ್ಮನೆ ಬಿಡ್ತಾರೆ ಮಾಡಿದ್ದಾರೆ, ದನದ ಕಾಲು ಮುರಿದು ಕಳಿಸ್ತಾರೆ. ನನಗಂತೂ ಹುಡುಕಿ ಹುಡುಕಿ ಸಾಕಾಯಿತು. ಈಗ ಏನಾದ್ರು ಗಿರ್ಜಾ ಬಂದರೆ ಅಷ್ಟೇ, ಮತ್ತೆ ದನ ಇನ್ನೂ ಹುಡುಕಿಲ್ಲ ಅಂತ ದೊಡ್ಡ ಗಲಾಟೆನೇ ಮಾಡ್ತಾಳೆ. ಎಷ್ಟೊತ್ತಾಯಿತು ಹುಡ್ಕೋಕ್ಕೆ, ನನಗೂ ಹುಡುಕಿ ಹುಡುಕಿ ನಡೆದು ಸಾಕಾಗೋತಪ್ಪ. ಎಲ್ಲೈತೇನಪ್ಪ ಈ ಸುಡ್ಗಾಡು ಮಕ್ಕದ ದನ. ಇವಂತೂ ತಪ್ಸ್ಕಿ ಹೋದ್ರೆ ಯಾವ ಗಾಲೆ ಸೇರ್ಕಿ ಬಿಡ್ತಾವೋ ಗೊತ್ತಾಗೋದಿಲ್ಲಪ್ಪ. ಹಾಲು ಕೂಡ ದನ ಬೇರೆ ಯಾರಾದರೂ ಕಟ್ಟಿ ಹಾಕಿದ್ರೆ ಏನು ಮಾಡೋಣ. ಈಗಂತೂ ಗಾಲೆ ಸೇರ್ಕಿಬಿಟ್ರೆ ಎಲ್ಲಿ ಹೋಗ್ತಾರಂತ ಗೊತ್ತೇ ಆಗೋದಿಲ್ಲ. ಈಗ ಗದ್ದೆ ಎಲ್ಲ ಬೆಳೆ ನಿಂತಿರೋದಕ್ಕೆ ಯಾರ್ದಾರು ಮನೆ ಬಂದಿದ್ದಾನ ಗದ್ದೆ ಕುಯ್ದೆ ತಿನ್ನಕ್ಕೆ ಹಿಡಿತಂದ್ರೆ ಮನೆ ಹೋಗಿ ಕಟ್ಕಿ ಬಿಡ್ತಾರೆ. ಯಾರ ಹತ್ರ ಹೋಗಿ ಕೇಳೋಣ ನಮ್ಮ ಮನೆ ದನ ಬಂದತ ಅಂತ. ಇದೊಂದು ದನ ಎಲ್ಲಿ ಹೋತೋ ಏನೋ ದೇವ್ರೆ, ಸಿಕ್ಕಿದ್ರೆ ಸಾಕಪ್ಪ, ಸಿಕ್ಕಿದ್ರೆ ಮನೆ ಕರ್ಕೊಂಡು ಫಸ್ಟ್ ಹೊಡ್ಕೊಂಡು ಹೋಗಿ ಕಟ್ಬೇಕು ಇದನ್ನ. ಮಾತೇ ಕೇಳೋದಿಲ್ಲ. ಬೆಳಿಗ್ಗೆನೇ ಬಿಟ್ಕೊಂಡು ಹೋಯ್ತದೆ, ಎಲ್ಲಿ ಹೋತೋ ಏನೋ ದೇವ್ರಿಗೊಂದು ಗೊತ್ತಪ್ಪ. ಏನ್ರಿ ಗೌಡ್ರೆ, ಈ ಕಡೆ ನಡ್ಕೊಂಡು ಬರ್ತಾ ಇದ್ದೀರಾ? ಏನು ಯಾವತ್ತೂ ಬರ್ದಿದ್ದಾರೆ ಈ ಕಡೆ ಎಲ್ಲ ಬರ್ತಾ ಇದ್ದೀರಾ? ಯಾಕೆ ಇಷ್ಟೊಂದು ಅರ್ಜೆಂಟಲ್ಲಿ ಬರ್ತಾ ಇದ್ದೀರಿ ಗೌಡ್ರೆ, ಏನಾಯ್ತು? ಏ ಏನಿಲ್ಲ ಉದಣ, ಸುಮ್ಮನೆ ಹಿಂಗೆ ಬಂದೆ ಕಣ. ನಮ್ಮನೆ ದನೊಂದು ಕಣಿ ತಪ್ಪಿಸಿ ಹೋಗಿತ್ತು, ಎಲ್ಲಿ ಹೋಗಿತ್ತ ಏನೋ ಗೊತ್ತಿಲ್ಲ. ಬೆಳಗಿಂದ ಹುಡುಕ್ತಾ ಇದ್ದೀನಿ ಮರಿಯ, ಎಲ್ಲೂ ಸಿಕ್ಕಿಲ್ಲ. ನಿಂಗೆ ಎಲ್ಲರೂ ಕಾಣ್ತಾನ? ನೀನೇನೋ ತಲೆಗಿಲಿ ಕಟ್ಗೆ ಬರ್ತಾ ಇದೆಯಾ? ಹುಷಾರಿದೆಯಾ ಇಲ್ಲ? ಹುಷಾರಿದ್ದೀನಿ ಗೌಡ್ರೆ. ನಾನು ನಿಮಗೆ ಚಳಿ ಆಗಿತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ತಲೆಗೆಲ್ಲ ಕಟ್ಕೊಂಡು ಬಂದಿದ್ದೀನಿ ಅಷ್ಟೇ. ನಾನು ಆರಾಮಾಗಿದ್ದೀನಿ. ಯಾವಾಗ ತಪ್ಸ್ಕೊಂತು ನಿಮ್ಮನೆದನ? ಅಯ್ಯೋ ಉದಣ, ಬೆಳಿಗ್ಗೆ ನಾನು ಒಂಚೂರು ಗದ್ದೆ ಕಡೆ ಹೋಗಿದ್ದೆ ನೋಡೋಕ್ಕೆ. ನಾನು ಗದ್ದೆ ಕಡೆ ಹೋಗಿ ಬರೋ ಅಷ್ಟೊತ್ತೆ ನೋಡು ಕಣಿ ತಪ್ಪಿಸಿ ಎಲ್ಲಿ ಹೋಗೈತಂತಾನೆ ಗೊತ್ತಿಲ್ಲ. ಅತ್ತಾಗ ಯಾವ ಗಾಲೆ ಸೇರ್ಕಿದೈತೋ, ಯಾರ ಮನೆ ಗದ್ದೆಗೆ ಐತೋ ಒಂದು ಗೊತ್ತಿಲ್ಲ. ಹುಡುಕಿ ಸಾಕಾವತ್ತು ನಾವು ಬೆಳಗಿಂದ. ಇನ್ನೇನಾದ್ರು ಪಕ್ಕದ ಇಕ್ಕದ ಊರಿಗೆ ಹೋಗ್ಬಿಡ್ತು ಎಂಥದೇನೋ. ಯಾರಾದ್ರೂ ಪಕ್ಕದ ಮನೆ ಆ ಕಡೆ ಈ ಕಡೆ ಪಕ್ಕದವ್ರ ಮನೆ ಪಕ್ಕದ ಊರ ಗದ್ದೆಗೆ ಸೇರ್ಕಿಬಿಟ್ರೆ ಅವರೆಲ್ಲರೂ ಹೋಗಿ ಕಟ್ಟಿಕ್ಕಿದ್ರೆ ಎಂತ ಮಾಡೋದು. ಈಗ ಎಲ್ಲರ ಮನೆ ಗದ್ದೆ ಬೆಳೆದಿತ್ತು ಮರೆಯ. ಈ ದನೊಂದು ಮರೆಯ ಮನೆಗೆ ನಿಂತ್ಕೊಳ್ಳೋದಿಲ್ಲ. ನಾನು ಬಿಡೋಣ ಅಂತ ಅನ್ಕೊಳ್ಳೋ ಅಷ್ಟೊತ್ತಿಗೆ ನೋಡು, ನಾನು ಯಾವಾಗಲೂ ಜೊತೆಗೆ ಹೋಗ್ತೀನಿ ನಾನು ದನ ಕಾಯೋಕ್ಕೆ. ನಾನು ಬಿಡೋಣ ಅನ್ನೋ ಅಷ್ಟೊತ್ತಿಗೆ ಹೋಗಿ ತಪ್ಪಿಬಿಟ್ಟೈತೆ ನೋಡಿ, ಎಲ್ಲಿ ಹೋಗೈತೆ ಏನೋ ಗೊತ್ತಿಲ್ಲ. ಆ ದನ ಕಾಯೋನು ಬಂದಿಲ್ಲ ಮರೆಯ ಸುಡ್ಗಾಡ. ಅವನೊಂದು 2-3 ದಿವಸ ಆಯ್ತು. ಅವನು ಯಾಕೆ ಬರ್ತಾಯಿಲ್ಲ, ಅವನಿಗೂ ಕೆಲಸ ಇದಂತೆ. ಅವನು ಬಂದಿದ್ರೆ ದನ ಕಾಯ್ತಿದ್ದ ನಮ್ಮ ಮನೆಗೆ. ಅವ್ನು ದನ ಕಾಯೋ ಹುಡುಗನು ಯಾಕೆ ಬರ್ತಾನೆ ಇಲ್ಲಪ್ಪ. ಈ ದನೆ ಹಾಗೆ ಗೌಡ್ರಿ, ಅಲ್ಲಿ ಇಲ್ಲಿ ಗಿಣ್ಬೆ ಹಾಕಿಂತಿರ್ತಾರೆ. ಮತ್ತು ಗಿಣ್ಬೆ ಕೂಗಿದ್ರೆ ಮಾತ್ರ ಅಷ್ಟೇ ಮುಗಿದ ಕತೆ. ನೀವು ಹಾಲು ಕೊಡೋ ದನ ಅಂತೀರ ಬೇರೆ. ಯಾರಾದರೂ ಕಟ್ಕಿದ್ರೆ ಎಂತ ಮಾಡ್ತೀರಿ ನೋಡ್ರಿ. ಅಲ್ಲೆಲ್ಲರೂ ಪಕ್ಕದ ಮನೆ ಆ ಕೆಂಪಣ್ಣ ಅಥವಾ ಆ ಸಿದ್ದಣ್ಣ ಆ ಕಡೆ ಅವ್ರ ಮನೆ ಗದ್ದೆ ಬೈಲಾಗ ಐತ ನೋಡ್ರಿ ಒಂಚೂರು. ಅಲ್ಲೇ ಎಲ್ಲರೂ ಎಲ್ಲ ದನ ಅಲ್ಲಿ ಇಲ್ಲಿ ಅಕ್ಕಪಕ್ಕದ ಊರು ದನ ಎಲ್ಲ ಬಂದು ಆ ಕಡೆ ಕೆಂಪಣ್ಣನ ಮನೆ ಬ್ಯಾಣದಾಗೆ ಸೇರ್ಕೊಂಡಿರ್ತವೆ. ಒಂಚೂರು ನೋಡ್ರಿ, ಆ ಕಡೆನೇ ಇದ್ರೆ ಇರ್ಬೇಕು. ಈ ಕಡೆ ಅಂತೂ ಇರೋದಂತೂ ಸುಳ್ಳು ನೋಡ್ರಿ. ಹ್ಞೂ ಉದಣ್ಣ, ನಾನು ಆ ಕಡೆನೇ ಒಂಚೂರು ನೋಡ್ತೀನಿ. ಯಾಕಂದರೆ ಹೇಳೋಕ್ಕಾಗೋದಿಲ್ಲ, ಆ ಕೆಂಪಣ್ಣನ ಮನೆ ಬ್ಯಾಂಡ್ದಾಗೆ ಈ ಬ್ಯಾಡ್ದಾರ ಹಾಡಿಬಿಟ್ಟಿದ್ದಾನೆ ಎಲ್ಲ ಬಂದು ಸೇರ್ಕಿಂತವೆ. ಸೊ ಗಾಲೆ ಸೇರ್ಕಿಂತ ಹೇಳೋಕ್ಕಾಗೋದಿಲ್ಲ. ಟೈಮ್ ಬೇರೆ ಆಗ್ತೈತಿ. ನಮ್ಮ ಮನೆಯವ್ರು ಬೇರೆ, ನಮ್ಮ ಮನೆಯೊಳಗೆ ಗಿರ್ಜಾ ನನ್ನ ಸೊಸೆ ಎಲ್ಲ ಶೇಂಗಾ ಕೀಳಕ್ಕೆ ಹೋಗ್ಯಾರೆ. ಅವ್ರು ಬರೋ ಅಷ್ಟೊತ್ತಿಗೆ ತಗೊಂಡೋಗಿ ಕಟ್ಬೇಕು. ಇಲ್ಲಾಂದರೆ ಮತ್ತೆ ಮನೆಗೆ ಗಲಾಟೆನೇ ಮಾಡಿಬಿಡ್ತಾರೆ. ಸರಿ, ನೀನು ಯಾವ ಕಡೆ ಹೊಂಟೆ ಈಗ? ಇಲ್ಲೇ ಗೌಡ್ರೆ ಒಂಚೂರು ತೋಟದ ಕಡೆ ನೋಡ್ಕಿ ಬರೋಣ, ಓಡಾಡ್ಕಿ ಬರೋಣ ಅಂತ ಹೊರಟೆ. ನಾನು ತೋಟದ ಕೊನೆಗಿನೇ ಅಂತ ಕೊಯ್ಸಿಲ್ಲ. ಅವು ಬೇರೆ ಕೊಳೆ ರೋಗ ಬಂದು ಎಲ್ಲ ತೋಟದೆಲ್ಲ ಅಡಿಕೆಲ್ಲ ಬಿದ್ದು ಹೋಗ್ತಾವಂತೆ. ನಾನು ಬೆಳಿಗ್ಗೆ ಹೋಗಿ ಒಂದು ರೌಂಡ್ ಆಡ್ಸ್ಕಿ ಬರ್ತೀನಿ. ಈಗಲೂ ಒಂದು ರೌಂಡ್ ನೋಡ್ಕಿ ಬರ್ತೀನಿ ಇದಾವ ತೋಟದಾಗಂತ. ಯಾರು ಬಿಡೋದಿಲ್ಲ ಕಣ್ರಿ, ಒಂದು ಅಡಿಕೆ ಇಡೋದಿಲ್ಲ ನೋಡ್ರಿ. ನಾನು ಹೋಗೋ ಅಷ್ಟೊತ್ತಿಗೆ ಹತ್ಕೊ ಹೋಗ್ಬಿಡ್ತಾರೆ. ಅದಕ್ಕೆ ಒಂಚೂರು ಹೋಗಿ ಬರೋಣ ಅಂತ ತೋಟದಾಗೆ. ನಾಡ್ದು ಬೇರೆ ಕೊನೆ ಕೊಯ್ಸ್ಬೇಕು. ಈ ಕೊನೆ ಕೊಯ್ಯೋ ಬೇರೆ ಸಿಗೋದಿಲ್ಲ. ಈಗ ಅದೊಂದು ತಲೆನೋವು ಆಗೈತ್ರಿ ಮರ್ರ. ಬೇಗ ಕೊನೆ ಕೊಯ್ದೊಂದು ಮುಗಿದ್ರೆ ಸಾಕಾಗೈತೆ ನನಗೆ. ದಿವ್ಸಕ್ಕೆ 2-3 ಸರಿ ತೋಟಕ್ಕೆ ಹೋಗಿ ಬರ್ತಾಯಿದ್ದೀನಿ. ಸರಿ ಹೋದಣ್ಣ, ತೋಟಕ್ಕೆ ಹೋಗು. ನೀ ತೋಟಕ್ಕೆ ಹೋಗಿ ಅಡಿಕೆ ಆರಿಸು. ಬೇಗ ಕೊನೆ ಕೊಯ್ದು ಮುಗಿಸತ್ತಾಗ. ಇಲ್ಲಾಂದ್ರೆ ಯಾರು ಇಡೋದಿಲ್ಲ ಅಡಿಕೆ ರೇಟ್ ಆಗಿದ್ದಕ್ಕೆ ಎಲ್ಲ ಬಂದು ಹತ್ಕೊ ಹೋಗ್ತಾರೆ. ನೀನು ಬೇಗ ಕೊನೆ ಕೊಯ್ದು ಮುಗಿಸ್ಕಿಬಿಡು. ಮತ್ತೆ ನೀ ದಿವ್ಸಕ್ಕೆ 2 ಸರಿ ಓಡಾಡೋದಂದ್ರೆ ಹೌದಣ್ಣ, ಸುಮಾರು ದೂರ ಆಗ್ತದೆ ತೋಟಕ್ಕೂ ಮನೆಗೂ. ನೀನು ಕೊನೆ ಕೊಯ್ದು ಮುಗಿಸ್ಕೆ. ಸರಿ, ಹಂಗಾದ್ರೆ ನಾನು ಈ ಕಡೆ ಬರ್ತೀನಪ್ಪ. ನೋಡ್ತೀನಿ ಈ ಕಡೆ ಎಲ್ಲರೂ ದನಗಿನ ಐತ ಅಂತ. ಆ ಕೆಂಪಣ್ಣನ ಗದ್ದೆ ಬದಿ ನೋಡ್ತೀನಿ. ಆ ಕಡೆ ಎಲ್ಲರೂ ದನಗಿನ ಬಂದೈತಾ ಏನು, ಅಲ್ಲೆಲ್ಲರೂ ಗಾಲೆಗಿಲೆ ಸೇರ್ಕೊಂತ ನೋಡ್ತೀನಿ. ನೀ ತೋಟಕ್ಕೆ ಹೋಗಪ್ಪ. ಸರಿ ಗೌಡ್ರೆ, ಬರ್ತೀನಿ ಹಂಗಾದ್ರೆ.
ಅಯ್ಯೋ ಸುಟ್ಟು ಮಕ್ಕದ್ದಾನೆ, ನೀನು ಈಗ ಒಲೆ ಬಂದು ಸೇರ್ಕೊಂಡಿದ್ಯಾ, ಅದು ಯಾವಾಗ ಸೇರ್ಕೊಂಡಿದ್ಯಾ ಏನು ಅಂತಲೇ ಗೊತ್ತಿಲ್ಲ. ಬೆಳಿಗ್ಗೆನೆ ತಪ್ಸ್ಕೊಂಡು ಹೋಗಿದ್ಯಾ, ನೋಡಿದ್ರೆ ಇಲ್ಲಿ ಬಂದಿದ್ಯಲ್ಲ, ಇಡೀ ಊರು ಕೇರ್ನೆಲ್ಲ ಹುಡುಕ್ತೆ, ಎಲ್ಲೂ ಸಿಕ್ಕಿಲ್ಲ. ಇಷ್ಟು ದೂರ ಬಂದೈತಲ್ಲ ಈ ಗೋಲೆ ಸೇರ್ಕಿಂದು. ಈ ದನೆ ಹಾಗೆ ಯಾವ್ದಾರು ಒಂದು ಗೋಲೆ ಸೇರ್ಕಿಬಿಟ್ರೆ ಮುಗೀತು, ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗ್ಬಿಡ್ತಾವಪ್ಪ. ಇವ್ನು ಹುಡ್ಕೋದೇ ಒಂದು ದೊಡ್ಡ ಕಷ್ಟ. ಹೋಯ್, ಓಡ್ಬೇಡ, ಅಲ್ಲೇ ಇರು ಮತ್ತೆ. ನಡಿ ನಡಿ ಮನೆಗೆ, ಎಷ್ಟೊತ್ತಾಯಿತು ಹುಡ್ಕಾಕಿಡ್. ನಾನು ಒಂದು ದಿವಸ ಆಯ್ತು, ಅರ್ಧ ದಿವಸ ಬರೀ ನೀನು ಹುಡ್ಕೆ ಮುಗಿಸಿದ್ದೀನಿ. ಬಾಬಾ ಸಾಯಂಕಾಲ ಆಯಿತು, ಹೊರಡನ್ ಮನೆಗೆ. ನಡಿ ನಡಿ ನಡಿ, ಓಡ್ಬೇಡ. ನಡಿ ನಡಿ, ಕೊಡ್ಕೆಗೆ ನಡಿ. ಅಯ್ಯಪ್ಪ ದೇವ್ರೆ, ದನೊಂದು ಸಿಕ್ತು. ಇಡೀ ಊರ್ ಕೇರೆಲ್ಲ ಹುಡುಕಿರೋದಕ್ಕೆ ಪುಣ್ಯಕ್ಕೆ ನನಗೆ ಸಿಕ್ತು. ಸಿಕ್ಕಿಲ್ಲ ಅಂದ್ರೆ ಇವತ್ತು ನನ್ನ ಗಿರ್ಜನ್ಗೆ ಬೈಸ್ಕೋಬೇಕಾಯ್ತು. ಹಾಲು ಕೊಡೋದನಾಗಿತ್ತ ಬೇರೆ, ಅವಳು ನಂಗೆ ಸರಿಯಾಗಿ ಬೈದು ಹಾಕ್ಬಿಡ್ತಿಲ್ಲ ಇವತ್ತು. ಯಾರು ಕಟ್ಕೊಂಡ್ರೋ ಏನೋ ಅಂತೇಳಿ. ಬೆಳಿಗ್ಗೆನೇ ತಪ್ಪಿಸಿ ಹೋಗೈತೆ ನೋಡ್ರಿ, ಈಗಂತೂ ಇಂತೂ ಸಿಕ್ತು. ಅವಳು ಬರೋ ಅಷ್ಟೊತ್ತಿಗೆ ಸಿಕ್ತಲ್ಲ, ಅದೇ ನನ್ನ ಪುಣ್ಯ. ಇಲ್ಲ ಅಂದರೆ ನನ್ನನ್ನು ಕೊಡ್ಕೆ ಮನೆಗೆ ಮಲಿಸ್ಬಿಡ್ತಿದ್ವಿ ಇವತ್ತು ಮಾತ್ರ. ಮಾವರಿಗೇನು ದನ ಸಿಕ್ತೋ ಇಲ್ವೋ ಒಂದೂ ಗೊತ್ತಿಲ್ಲ. ನೋಡ್ತೀನಿ, ಕೇಳ್ತೀನಿ ರೀ. ಮಾವರು ಮಾವರು ಎಲ್ಲಿದ್ದೀರಾ? ಬಂದೇ ಇರು ತುಂಗ, ಕೊಡ್ಕೆ ಮನೇಲೇ ಇದ್ದೀನಿ, ಬಂದೇ ಇರು. ದನ ಸಿಕ್ಕಿದ್ರಾಗಿತ್ತು ದೇವ್ರೆ, ಹಾಲು ಕೂಡ ದನಾಗಿತ್ತು ಬೇರೆ. ಒಂದು ಹಾಲಾದರೂ ಕರ್ಕೊಂತಿತ್ತು, ಎಲ್ಲೋತೋ ಏನೋ ದೇವ್ರೆ. ಈ ಗಾಲೆ ಗಿಲೆ ಸೇರ್ಕಿಬಿಟ್ರೆ ಕಷ್ಟ. ಸಿಕ್ಬಿಟ್ರೆ ನೋಡ್ರಿ ಚಲೋ ಇತ್ತಪ್ಪ. ಎಲ್ಲಾದರೂ ಸಿಕ್ಕಿದ್ರೆ ಸಾಕಪ್ಪ, ಇಲ್ಲಾಂದ್ರೆ ನಮ್ಮ ಅತ್ತೆಯವ್ರು ನಮ್ಮ ಮಾವ್ರನ್ನ ಮುಗಿಸೇ ಬಿಡ್ತಾರೆ ಇವತ್ತು ಮಾತ್ರ. ಏನವ್ವ ತುಂಗ, ಒಬ್ಬಳೇ ಬಂದಿದ್ಯಾ? ಅವರೆಲ್ಲ ಬಂದಿಲ್ವಾ? ಶೇಂಗಾ ಕಿತ್ತು ಮುಗ್ದಿಲ್ವಾ ಇನ್ನು? ಹ್ಞೂ ಮಾವರು, ನಾನು ಬೇಗ ಬಂದೆ. ಅವರೇನೋ ಶೇಂಗಾ ಕಿತ್ತು ಬರ್ತೀನಿ ಅಂದರು, ನಾನು ಸ್ವಲ್ಪ ಬೇಗ ಬಂದ್ಬಿಟ್ಟೆ. ಮನೆ ಕೆಲಸ ಐತಂತ, ಇನ್ನೇನು ಹಬ್ಬ ಅಲ್ಲ 2 ದಿವಸದಾಗೆ. ಅದಕ್ಕೆ ಹಬ್ಬದ ಕೆಲಸ ಬೇರೆ ಐತಾ, ಅದಕ್ಕೆ ಬೇಗ ಬಂದ್ಬಿಟ್ಟೆ. ನಾನೇನು ಸಿಗ್ತಾ ಇಲ್ವಾ ನಿಮಗೆ? ದನ ಸಿಕ್ತು ಕಣಮ್ಮ, ಇಡೀ ಊರ್ ಕೇರೆಲ್ಲ ಹುಡುಕಿ ಬಂದಿದ್ದಕ್ಕೆ ಈಗ ಸಿಕ್ಕೈತಿ. ಈ ದನಂತೂ ಎಲ್ಲಿ ಗೊಲೆ ಸೇರ್ಕಿಬಿಟ್ರೆ ಸಿಗೋದೇ ಇಲ್ಲ ಅಂತವೆ. ಈಗ ಕೊಡ್ಕೆ ಬಂದು ಕಟ್ಟಿದ್ದೀನಿ, ಇನ್ನು ಯಾವಾಗಾದ್ರು ಬಿಡ್ಸ್ಕಿ ಹೋಗೋದು ಹುಷಾರು. ಕೊಡ್ಕೆ ಕಡೆ ಒಂಚೂರು ಲಕ್ಷ್ಯ ಇಡ್ರಿ ನೀವು ಮತ್ತೆ ಸೊಸೆ. ಸರಿ ಸರಿ ಮಾವರು, ನೀವು ಅಲ್ಲಿ ಕೂತ್ಕೊಳ್ರಿ ಜಗಳಗೆ. ನಾನು ಚಹಾ ಮಾಡ್ಕಿ ಬಂದು ಕೊಡ್ತೀನಿ, ಚಹಾ ಕುಡಿರಂತೆ. ಇಡೀ ಊರೆಲ್ಲ ಸುತ್ತ ಬಂದಿರೋ ಸುಸ್ತಾಗಿರುತ್ತೆ. ನೀವು ಒಂಚೂರು ರೆಸ್ಟ್ ಮಾಡಿರಿ, ನಾನು ಒಂಚೂರು ಚಹಾ ಮಾಡ್ಕಿ ಬಂದು ಕೊಡ್ತೀನಿ ನಿಮಗೆ. ಸರಿ ಆಯ್ತು ಕಣಮ್ಮ, ನಾನು ಒಂಚೂರು ಆ ಜಗಳ ಕೂತ್ಕೋತೀನಿ, ಒಂಚೂರು ಚಾ ಮಾಡ್ಕಿ ಬಂದು ಕೊಟ್ಬಿಡು. ಎಂತ ಕುರ್ಕುಲು ತಿಂಡಿದ್ರೆ ಮತ್ತೊಂಚೂರು ತಗೋಬಾ ನಂಗೆ. ಚಾ ಕುರ್ಕುಲು ತಿಂಡಿದ್ರೆ ಚಲೋ ಆಗತ್ತೆ. ಸರಿ ಸರಿ ಆಯಿತು, ಚಕ್ಲೆ ಏನೋ ಇರಬೇಕು ನೋಡ್ತೀನಿ, ತಗೋಬತ್ತೀನಿ. ಚಹಾ ಬಿಸಿ ಆಯಿತು ಅನ್ಸುತ್ತೆ, ಮಾವ್ರಿಗೆ ಒಂಚೂರು ಹಾಕ್ಕೊಡ್ತೀನಿ. ಪಾಪ ತುಂಬ ಹೊತ್ತಾಯ್ತು, ಪಾಪ ಅವ್ರು ಚಾಗಿ ಅಂತೂ ಕೊಡಲೇ ಇಲ್ಲ. ಚಕ್ಲಿ ಬೇಕು ಅಂದ್ರಲ್ಲ, ಡಬ್ಬದಲ್ಲಿ ಇರ್ಬೇಕು, ನೋಡ್ತೀನಿ. 4 ಚಕ್ಲಿ ತೊಗೊಂಡಿದ್ದೀನಿ, ಸಾಕು ಅನ್ಸುತ್ತೆ. ಮತ್ತು ಬೇಕು ಅಂದರೆ ಹಾಕೊಂಡೋಗಿ ಕೊಟ್ಟ. ಚಹಾಕ್ಕೆ ಸ್ವಲ್ಪ ಶುಗರ್ ಹಾಕಿದ್ದೀನಿ. ನಮ್ಮ ಅತ್ತೆಯವ್ರು ಅಂತ ಅಂತಾರನೋ ಗೊತ್ತಿಲ್ಲ, ನಮ್ಮ ಅತ್ತೆಯವ್ರಿಗೆ ಗೊತ್ತಿಲ್ಲದಂಗೆ ಕೊಡ್ತಾ ಇದ್ದೀನಿ ಅಷ್ಟೇ. ಪಾಪ ನಮ್ಮ ಅವರು ಚಪ್ಪೆ ಚಹಾ ಕುಡಿದು ಪಾಪ ಅವ್ರಿಗೂ ಬೇಜಾರಾಗಿರುತ್ತಂತ ಒಂಚೂರು ಶುಗರ್ ಹಾಕಿ ಕೊಡ್ತಾ ಇದ್ದೀನಿ. ಅವ್ರು ತಗೊಳ್ರಿ ಚಾನ, ಚಕ್ಲಿ ಮತ್ತು ಚಾನ ತೊಗೊಬಂದಿದ್ದೀನಿ. ಚಾಕ್ಕೆ ಸ್ವಲ್ಪ ಶುಗರ್ ಹಾಕಿದ್ದೀನಿ. ಅತ್ತೆರಿ ಮತ್ತೆ ಹೇಳೋಕೆ ಹೋಗ್ಬಿಡ್ರಿ, ನೀವು ಪಾಪ ಚಪ್ಪೆ ಚಹಾ ಕುಡ್ದು ನಿಮಗೂ ಪಾಪ ಬಾಯಿ ಕೆಟ್ಟೋಗಿರ್ತದೆ. ಒಂಚೂರು ಹಾಕಿದ್ದೀನಿ. ಅತ್ತೆರಿ ಮತ್ತೆ ಹೇಳೋಕೆ ಹೋಗ್ಬಿಡ್ರಿ, ಅತ್ತೆ ಬರೋಳಗೆ ಕುಡ್ದು ಮುಗಿಸ್ಕೇಳ್ರಿ. ಏನವ್ವ ತುಂಗ, ಚಾಕ್ ಸಕ್ಕರೆ ಹಾಕಿದ್ಯಾ? ಸರಿ ಸರಿ, ಇದು ಗಿರ್ಜೆ ಬರೋಷ್ಟೊತ್ತಿಗೆ ಕುಡಿದು ಮುಗಿಸ್ಕೊಬಿಡ್ತೀನಿ, ಇಲ್ಲಾಂದರೆ ಅದಕ್ಕೂ ರಂಪ ಮಾಡ್ಬಿಡ್ತಾಳೆ ಅವಳು. ಸರಿ ಮಾವರು, ಅತ್ತೆ ಬರೋಷ್ಟೊತ್ತಿಗೆ ಕುಡ್ದು ಮುಗಿಸ್ಕೊಬಿಡಿ, ಇಲ್ಲಾಂದರೆ ನನಗೂ ಬೈದು ಬಿಡ್ತಾರೆ.